ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ರಾಜ್ಯ ಸರ್ಕಾರದಿಂದ ಎಲ್ಲ ಒಂದು BPL ರೇಷನ್ ಕಾರ್ಡ್ ಇರ್ಬೋದು, APL ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ, ಅದೇ ರೀತಿಯಲ್ಲಿ ಯಾರೆಲ್ಲ ಈಗಾಗಲೇ ಅರ್ಜಿ ಸಲ್ಲಿಸಿದ್ರಿ, ಅದೇ ರೀತಿಯಲ್ಲಿ ಯಾರೆಲ್ಲ ತಿದ್ದುಪಡಿ ಅರ್ಜಿಗೋಸ್ಕರ ಕಾಯ್ತಾ ಇದ್ರಿ, ಸೊ ಎಲ್ಲರಿಗೋಸ್ಕರ ಇದೀಗ ರಾಜ್ಯ ಸರ್ಕಾರದ ಆಹಾರ ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಏನಿದೆ ಗುಡ್ ನ್ಯೂಸ್, ಯಾವಾಗ ಹೊಸದಾಗಿ ನೀವು ಅರ್ಜಿ ಸಲ್ಲಿಸ್ಬೋದು, ಹಾಗೆ ತಿದ್ದುಪಡಿ ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಬೇಕಾಗುವ ದಾಖಲೆಗಳು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಅದೇ ರೀತಿಯಲ್ಲಿ ಈಗಾಗಲೇ ಯಾರೆಲ್ಲ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ, ಸೊ ಯಾರೆಲ್ಲ ಕಳೆದ ವರ್ಷ ಮತ್ತು ಅದಕ್ಕಿಂತ ಹಿಂದಿನ ವರ್ಷ ಯಾರೆಲ್ಲ ಹೊಸದಾಗಿ BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರಿ, ಅವರ ಅರ್ಜಿ ಸ್ಟೇಟಸ್ ಇನ್ನೂ ಕೂಡ ಪೆಂಡಿಂಗಲ್ಲೇ ಇದೆ. ಅಂದರೆ ಅವರಿಗೆ ಇನ್ನೂ ಕೂಡ ಹೊಸದಾಗಿ ರೇಷನ್ ಕಾರ್ಡ್ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬೋದು. ಇದೆಲ್ಲದರ ಬಗ್ಗೆ ಇದೀಗ ಒಂದು ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಅಪ್ಡೇಟ್ ನೀಡಿದೆ. ಈ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಏನಕ್ಕೆ ಡೇಟ್ ಕೂಡ ಅನೌನ್ಸ್ ಮಾಡಿದೆ ಅಂತ ಹೇಳ್ಬೋದು. ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಈ ಡೇಟ್ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಏನಕ್ಕೆ ಆ ಡೇಟ್ ಬರೋದ್ರ ಒಳಗೆ ಅರ್ಜಿ ಸಲ್ಲಿಸುವಾಗ ಬೇಕಾಗುವ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಏನಕ್ಕೆ ನಿಮಗೆ ಗೊತ್ತಿದ್ದಾಗೇ ಕೇವಲ 1-2 ದಿನ ಮಾತ್ರ ಡೇಟನ್ನು ಅವ್ರು ಕೊಡ್ತಾರೆ. ಅದರಲ್ಲಿ ಕೂಡ ಕೆಲವೊಮ್ಮೆ ಸರ್ವರ್ ಪ್ರಾಬ್ಲಮ್ ಸಮಸ್ಯೆ ಬರುತ್ತೆ. ಸರ್ವರ್ ಪ್ರಾಬ್ಲಮ್ ಅಂದರೆ ಮತ್ತೆ ನಿಮಗೆ ಅವಾಗ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಸೊ ಆ ರೀತಿಯಾಗಿ ಅದಕ್ಕಿಂತ ಮೊದಲು ನೀವು ಡೇಟ್ ಬರೋಕ್ಕಿಂತ ಮೊದಲು ಬೇಕಾಗುವ ದಾಖಲೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಹಾಗಾದರೆ ಯಾವುದೆಲ್ಲ ದಾಖಲೆ ಬೇಕು, ಡೇಟ್ ಯಾವುದು, ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಪ್ರತಿಯೊಬ್ಬರು ಕೊನೆ ತನಕ ನೋಡಿ. ಏನಕ್ಕೆ ನೀವು ಒಂದು ವೇಳೆ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಮಿಸ್ ಆಗುತ್ತೆ. ಮೊದಲೇದಾಗಿ ಪ್ರತಿಯೊಬ್ಬರು ವಿಡಿಯೋ ಯಾರಲ್ಲಿ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೊಂದು ಖುಷಿ ಆಗುತ್ತೆ, ನಿಮಗೊಂದು ಯೂಸ್ಫುಲ್ ಆಗ್ತಿದೆ ಅಂತ ನಮಗೊಂದು ಅನಿಸುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಲೈಕ್ ಮಾಡಿ, ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಈ ಚಾನಲಲ್ಲಿ, ಪುಣ್ಯಭೂಮಿ ಚಾನಲಲ್ಲಿ ಯಾವುದೇ ಒಂದು ಫೇಕ್ ವಿಡಿಯೋನ ನಾವು ಮಾಡಲ್ಲ. ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೂ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಒಂದು ಅಧಿಕೃತ ಮಾಹಿತಿ ಬಂದರೆ ಮಾತ್ರ ನಾವು ಅದನ್ನು ನಿಮಗೆ ಶೇರ್ ಮಾಡ್ತೀವಿ. ನಿಮ್ಮನ್ನು ಮಿಸ್ಗೈಡ್ ಮಾಡಬಾರ್ದು. ಕರ್ನಾಟಕದ ಜನತೆಗೆ ನಿಜವಾದ, ನಿಖರವಾದ, ಸ್ಪಷ್ಟವಾದ ಜೊತೆಗೆ ಅಧಿಕೃತ ಮಾಹಿತಿಯನ್ನು ಶೇರ್ ಮಾಡಬೇಕನ್ನೋದು ನಮ್ಮದು ಉದ್ದೇಶ. ಹಾಗಾಗಿ ನೀವು ಯಾವುದೇ ಒಂದು ಸರ್ಕಾರಿ ಯೋಜನೆಗಳ ಬಗ್ಗೆ ಅಪ್ಡೇಟ್ ಇರ್ಬೋದು, ಮಾಹಿತಿ ಇರ್ಬೋದು, ಅಥವಾ ಬೇರೆ ಒಂದು ಸ್ಕಾಲರ್ಶಿಪ್ ಸ್ಕೀಮ್ಗಳ ಬಗ್ಗೆ ಇರ್ಬೋದು, ಅಥವಾ ಬೇರೆ ಒಂದು ಯೂಸ್ಫುಲ್ ಸ್ಕೀಮ್ಗಳ ಬಗ್ಗೆ ಇರ್ಬೋದು, ನೀವು ಮಾಹಿತಿ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾವುದೇ ಒಂದು ಫೇಕ್ ಸುದ್ದಿ ಬರಲ್ಲ, ಹಾಗಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ. ಸ್ನೇಹಿತರೆ ಇದೀಗ ಇವತ್ತಿನ ಒಂದು ಅಪ್ಡೇಟ್ ಬಂದಿರುವಂಥ ಪ್ರಕಾರ ಕರ್ನಾಟಕ ರಾಜ್ಯ ಆಹಾರ ಇಲಾಖೆ ಇದೀಗ ಕರ್ನಾಟಕದ ಜನತೆಗೆ ಒಂದು ಸಿಹಿ ಸುದ್ದಿ ನೀಡಿದೆ ಅಂತ ಹೇಳ್ಬೋದು. ಹೌದು, BPL ರೇಷನ್ ಕಾರ್ಡ್ಗೆ ತುಂಬ ಮಂದಿ ಕಳೆದ ವರ್ಷದಿಂದ, ಅದರಲ್ಲಿ ಸ್ಪೆಷಲ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಂದ ನಂತರ BPL ರೇಷನ್ ಕಾರ್ಡ್ಗೆ ತುಂಬ ಮಂದಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಏನಕ್ಕೆ ನಿಮಗೆ ಗೊತ್ತಿದ್ದಾಗನೇ ರೇಷನ್ ಕಾರ್ಡ್ ಇಲ್ಲದಿದ್ದರೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆ ಲಾಭ ಸಿಗೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿದ್ದಾರೆ. ಬಟ್ ಎಲ್ಲರ ಅರ್ಜಿ ಇನ್ನೂ ಕೂಡ ಪೆಂಡಿಂಗ್ ಅಲ್ಲಿದೆ ಅಂತ ಹೇಳ್ಬೋದು. ಹೌದು, ಕಳೆದ ಮಾರ್ಚ್ ಎಂಡಲ್ಲಿ ಆಲ್ಮೋಸ್ಟ್ ಆಗಿ ಕೆಲವರದ್ದು ಹೊಸ ಪಡಿತರ ಚೀಟಿ ವಿತರಣೆ ಮಾಡಿದೆ ಸರ್ಕಾರ. ಆದರೆ ಇನ್ನೂ ಕೂಡ ಲಕ್ಷಾಂತರ ಮಂದಿ ಹೊಸ ಪಡಿತರ ಚೀಟಿ ಏನಿದೆ ಅದು ಸ್ಟೇಟಸ್ ಇನ್ನೂ ಕೂಡ ಪೆಂಡಿಂಗ್ನಲ್ಲಿದೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಅಪ್ಡೇಟ್ ನೀಡಿದೆ. ಹೌದು, ಇದೀಗ ನಿಮಗೆ ಲೋಕಸಭಾ ಚುನಾವಣೆ ಪೆಂಡಿಂಗ್ ಇದೆ, ಫಲಿತಾಂಶ ಬಂದಿಲ್ಲ. ಫಲಿತಾಂಶ ಬಂದ ನಂತರ ಅಂದರೆ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ ಮೊದಲನೇ ವಾರದಲ್ಲಿ ಕರ್ನಾಟಕದಲ್ಲಿ ಹೊಸದಾಗಿ ಪಡಿತರ ಚೀಟಿಗೆ ಅರ್ಜಿ ಯಾರೆಲ್ಲ ಸಲ್ಲಿಸಬೇಕು ಅಂದ್ಕೊಂಡಿದ್ರಿ ಅವರಿಗೆ ಮತ್ತೊಮ್ಮೆ ಅವಕಾಶ ನೀಡ್ತಿದೆ. ಹೌದು, ಇದೀಗ ಬಂದಿರುವಂಥ ಮಾಹಿತಿ ಪ್ರಕಾರ ಮತ್ತೊಮ್ಮೆ ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗುತ್ತೆ ಜೂನ್ ತಿಂಗಳ ಮೊದಲನೇ ವಾರದಲ್ಲಿ. ಅದೇ ರೀತಿಯಲ್ಲಿ ಸೇಮ್ ಡೇಟಲ್ಲಿ ನೀವು ಅದೇ ಡೇಟಲ್ಲಿ ತಿದ್ದುಪಡಿ ಅರ್ಜಿ ಕೂಡ ನೀವು ಸಲ್ಲಿಸ್ಬೋದು. ಹೌದು, ರೇಷನ್ ಕಾರ್ಡ್ನಲ್ಲಿ ಯಾವುದೇ ಒಂದು ಸದಸ್ಯರ ಸೇರ್ಪಡೆ ಇರ್ಬೋದು, ಹೆಸರನ್ನು ತೆಗೆದುಹಾಕೋದಿರ್ಬೋದು, ಅಥವಾ ವಿಳಾಸ ಬದಲಾವಣೆ ಇರ್ಬೋದು, ಏನೇ ಇರ್ಬೋದು ಅದನ್ನು ನೀವು ಮಾಡ್ಬೋದು ಸೇಮ್ ಡೇಟಲ್ಲಿ. ಇದರ ಜೊತೆಗೆ ನಿಮಗೆ ಇನ್ನೊಂದು ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ ಈಗಾಗಲೇ ನೀವು ಕಳೆದ ವರ್ಷದಿಂದ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ಅವರ ಹೊಸ ಪಡಿತರ ಚೀಟಿ ವಿತರಣೆ ಕೂಡ ನಿಮಗೆ ಜೂನ್ ತಿಂಗಳಲ್ಲಿ ಆಗುತ್ತೆ. ಹಾಗಾಗಿ ನೀವು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ನೀವು ಹೊಸದಾಗಿ BPL ರೇಷನ್ ಕಾರ್ಡ್ ಅಥವಾ APL ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದು ದಾಖಲೆಗಳನ್ನು ನೀವು ಇಂಪಾರ್ಟೆಂಟ್ ಆಗಿ ಇವಾಗಲೇ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಏನಕ್ಕೆ ಲಾಸ್ಟ್ ಟೈಮ್ ನಿಮಗೆ ಅವರು 1-2 ದಿನ ಕೊಡೋದ್ರಿಂದ ನಿಮಗೆ ಅಲ್ಲಿ ಟೈಮ್ ಸಾಕಾಗಲ್ಲ. ನೀವು ಆವಾಗ ನೀವು ಆ ದಾಖಲೆಗಳನ್ನ ರೆಡಿ ಮಾಡೋಕೆ ಹೋದರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಜೊತೆಗೆ ನಿಮಗೆ ಸರಿಯಾದ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಅರ್ಜಿ ಸಲ್ಲಿಸೋಕ್ಕಾಗಲ್ಲ. ಅದಕ್ಕೆ ನೀವು ಕೆಲವೊಂದು ದಾಖಲೆಗಳನ್ನ ಇಂಪಾರ್ಟೆಂಟ್ ಆಗಿ ನೀವು ಇಟ್ಕೋಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಿಮಗೆ ಬೇಕಾಗಿರುವಂಥದ್ದು BPL ರೇಷನ್ ಕಾರ್ಡ್ಗೆ ಯಾರೆಲ್ಲ ಮನೆ ಸದಸ್ಯರಿರ್ತಾರೆ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಇಂಪಾರ್ಟೆಂಟಾಗಿ ಒಬ್ಬರದಲ್ಲಿ ಎಲ್ಲರದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಜೊತೆಗೆ ಎಲ್ಲರ ಆಧಾರ್ ಕಾರ್ಡ್ ಬಂದುಬಿಟ್ಟು ಮೊಬೈಲ್ ನಂಬರ್ ಜೊತೆ ಲಿಂಕ್ ಆಗಿರಬೇಕು, ಅಂದರೆ KYC ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಇದು ಒಂದು ಇಂಪಾರ್ಟೆಂಟು. ಜೊತೆಗೆ ಕುಟುಂಬ ಸದಸ್ಯರಲ್ಲಿ ಯಾರ್ದಾರ್ದು ಒಬ್ಬರದು ಆದಾಯ ಪ್ರಮಾಣ ಪತ್ರ ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತೆ.
ಇದೊಂದು ಇಂಪಾರ್ಟೆಂಟು. ಇದರ ಜೊತೆಗೆ ಪ್ರತಿಯೊಬ್ಬರು ಮೊಬೈಲ್ ನಂಬರ್ ಇಲ್ಲಿ ಬೇಕಾಗುತ್ತೆ. ಇಷ್ಟು ನೀವು ದಾಖಲೆ ನೀವು ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಇದೆಲ್ಲ ದಾಖಲೆಯನ್ನು ನೀವು ಇಟ್ಕೊಂಡು ನಂತರ ಜೂನಲ್ಲಿ ನಿಮಗೆ ಜೂನ್ ಮೊದಲನೇ ವಾರ ನಿಮಗೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಮತ್ತು ತಿದ್ದುಪಡಿ ಪ್ರಾರಂಭ ಆಗ್ತಿದೆ. ಸೊ ಆವಾಗ ನೀವು ನಿಮ್ಮ ಹತ್ತಿರದ CSC ಕೇಂದ್ರ ಇರ್ಬೋದು, ಗ್ರಾಮವನ್ ಇರ್ಬೋದು, ಬೆಂಗಳೂರು ಇರ್ಬೋದು, ಆ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ನೀವು ಮೊಬೈಲ್ನಲ್ಲಿ ಅಂದರೆ ಆನ್ಲೈನಲ್ಲಿ ನೀವು ಇಲ್ಲಿ ನೀವು ಮನೇಲಿ ಕೂತ್ಕೊಂಡು ಅರ್ಜಿಯನ್ನು ಸಲ್ಲಿಸಲಿಕ್ಕಾಗಲ್ಲ, ಜೊತೆಗೆ ತಿದ್ದುಪಡಿ ಅರ್ಜಿ ಕೂಡ ಆಗಲ್ಲ. ಏನಕ್ಕೆ ಅಂದರೆ ನಿಮಗೆ ಬಯೋಮೆಟ್ರಿಕ್ ಸಿಸ್ಟಮಲ್ಲಿ ಬೇಕಾಗುತ್ತೆ, ಯೂಸ್ ಮಾಡೋಕ್ಕಿರುತ್ತೆ. ಹಾಗಾಗಿ ನೀವು CSC ಸೆಂಟ್ರಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಾನು ಹೇಳಿರುವಂಥ ಈ ಒಂದು ಕೆಲವೊಂದು ದಾಖಲೆಗಳನ್ನು ಇಂಪಾರ್ಟೆಂಟಾಗಿ ನೀವು ತಗೊಂಡು ಹೋಗಬೇಕಾಗುತ್ತೆ ಸರಿಯಾದ ಸಮಯಕ್ಕೆ ಹೋಗಿ. ಏನಕ್ಕೆ ಅಂದರೆ ಲೇಟ್ ಮಾಡಿದರೆ ಕೆಲವೊಮ್ಮೆ ಸರ್ವರ್ ಸಮಸ್ಯೆ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ನಿರಂತರವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಆರ್ಟಿಕಲ್ ಲಿಂಕ್ ಕೂಡ ಕೊಟ್ಟಿದ್ದೀವಿ. ಅಲ್ಲಿ ಆರ್ಟಿಕಲಲ್ಲಿ ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಅಪ್ಡೇಟ್ ಇದೆ, ಅದನ್ನು ಕೂಡ ನೀವು ಓದ್ಕೋಬೋದು. ಹಾಗೆ ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ನಾನು ಲಿಂಕನ್ನು ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆದರೆ ನಿಮಗೆ ಪ್ರತಿಯೊಂದು ಡೇಟ್ ಅನೌನ್ಸ್ ಆದಾಗ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಿಮಗೆ ಆ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ನಮ್ಮ ವಾಟ್ಸಪ್ ಗ್ರೂಪನ್ನು ಕೂಡ ಜಾಯ್ನ್ ಆಗಿ. ಸ್ನೇಹಿತರೆ, ನಾವು ಕೊಡ್ತಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗ್ತಿದ್ರೆ ನಿಮ್ಮ ಸ್ನೇಹಿತರಿಗೂ ಮನೆಯವರಿಗೆ ಎಲ್ಲರಿಗೂ ಶೇರ್ ಮಾಡಿ. ಅದೇ ರೀತಿ ಹೊಸಬರಾಗಿದ್ದರೆ ಪ್ರತಿಯೊಬ್ಬರು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೂಡ ಫ್ರೀ ಆಗಿರುತ್ತೆ. ನಾವು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಅದೇ ರೀತಿ ವಿಡಿಯೋವನ್ನು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಸ್ನೇಹಿತರೆ BPL ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಮಿಸ್ ಮಾಡದೆ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲ